ನಮ್ಮ ಅಕ್ಕನ್ ಡವ್ ಮಾಡು ಅಂದ್ರೆ ಇಷ್ಟೊಂದು ಡವ್ ಮಾಡ್ಬಿಡದ. ಡುಪ್ಲೆಕ್ಸ್ ಮನೆ ಮೊನ್ನೆ ಹಾಲ್ ಎಲ್ಲ ಚೆನ್ನಾಗಿ ಬಂದಿರಲ್ಲ, ಬಟ್ ಇದು ಸಕಾಲಾಗಿದೆ. ನಾನಿವತ್ತು ಬೆಳ್ಬೆಳ್ಗೆನೆ ಹೊಸ್ಮನೆ ಕ್ಲೀನ್ ಮಾಡಕ್ ಹೋಗಿ ನಮ್ಮ ಹೊಸ್ಮನೆ ಮುಂದೆ ಚಪ್ರ ಆಗ್ತಾ ಇದ್ರು. ಏನ್ ವಿಶೇಷಪ್ಪ ಅಂದ್ರೆ ಇವತ್ತು ನಾಳೆ ನಮ್ಮನೆ ಗೃಹ ಪ್ರವೇಶ ಇದೆ. ಖುಷಿಯಿಂದ ಈ ದಿನ ಸ್ಟಾರ್ಟ್ ಮಾಡಿ ನಮ್ ರಿಲೇಷನ್ ಅವರೆಲ್ಲ ಸೇರಿ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ವಿ. ಪಲಾವ್ ಮಾಡ್ಸಿದ್ವಿ, ಎಲ್ಲರಿಗೂ ತಿಂಡಿ ಕೊಟ್ಟು ಅಷ್ಟೆಲ್ಲ ಮಾಶಂಕರ್ ಉಪಶಂಕರ್ ಕೃಷ್ ಬಂದ್ರು. ಚಪ್ರ ಹಾಕಾಗಿತ್ತು, ಲೈಟಿಂಗ್ಸ್ ಹಾಕ್ಬಿಟ್ಟು ಹೋಗಿದ್ರು. ನಮ್ ಕೃಷ್ಣ ಬ್ಯಾಗ್ ತೋರ್ಸ್ಬಿಡ ಮುಖ ತೋರ್ಸೋ ಅಂದ್ರೆ ನಮ್ಮ ಅಕ್ಕನ ಡವ್ ಮಾಡು ಅಂದ್ರೆ ಈ ತರ ಡವ್ ಮಾಡ್ತಾ ಇತ್ತು. ವಾವ್, ಪಿಟಿ ಸೂಪರ್ ಆಗಿ ಬಂದಿದೆ ಕಡೆ ಮನೆ. ಆಕ್ಚುಲಿ ತುಂಬ ಲಾಂಗ್ ಟೈಮ್ ಆಯ್ತಲ್ಲ ಬಂದು ಫಿನಿಶ್ ಆದ್ಮೇಲೆ ಬಂದೇ ಇರಲಿಲ್ಲ, ಸಕ್ಕತ್ತಾಗಿ ಬಂದಿದೆ. ಡುಪ್ಲೆಕ್ಸ್ ಮನೆ ಮೊನ್ನೆ ಹಾಲ್ ಎಲ್ಲ ಚೆನ್ನಾಗಿ ಬಂದಿರಲ್ಲ, ಬಟ್ ಇದು ಸಕಾಲಾಗಿದೆ. ನಮ್ ದೊಡ್ಡಮ್ಮ ಮತ್ತೆ ನಮ್ಮ ಅಜ್ಜಿಯರು ಏನೋ ಕಿತಾಪತಿ ಮಾಡ್ತಾ ಇದ್ರು. ಸಂಜೆ ಅಲ್ವಾ ಸ್ಟಾರ್ಟ್ ಆಗೋದು ಅಂತ ರೆಡಿ ಆಗ್ದಲೆ ಸುಮ್ನೆ ಕುತ್ಕೊಂಡ್ ಮಾತಾಡ್ತಾ ಇದ್ರು. ಮಕ್ಕಳುಗಳು ಆಟ ನೋಡಿ ಲಕ್ಷ್ಯಲ್ಲಿ ಏನೋ ರಿಪೇರಿ ಮಾಡ್ತಾ ಇದ್ರೆ ಅಲ್ಲಿ ನಮ್ ಕೃಷ್ಣ ನನ್ನ ಬೈತಾ ಇದ್ದಾನೆ. ಆಮೇಲೆ ಮೈಕ್ ಇತ್ತು ಅಂತ ಮೈಕ್ ಆನ್ ಮಾಡಕ್ ನೋಡ್ತಾ ಆನ್ ಮಾಡಕ್ ಆಗ್ಲಿಲ್ಲ, ಅವರೇ ಬಂದು ಆನ್ ಮಾಡ್ಕೊಟ್ರು. ಇವ್ನ್ ಇಸ್ಕೊಳಕ್ಕೆ ರೆಡಿ ಇಲ್ಲ. ಪೂಜಕ ನಮ್ ಚೆರಿನ ಜಾನಿ ಜಾನಿ ಎಸ್ ಪಪ್ಪ ಹೇಳು ಅಂತ ಕಾಟ ಕೊಡ್ತಾ ಇದ್ರು. ಕೊನೆಗೂ ಇವ್ರ ಕಾಟಕ್ಕೆ ಅವಳ ಸ್ಟೈಲಲ್ಲಿ ಹೇಳಿದ್ಲು. ಆಮೇಲೆ ಮೈಕ್ ಸೆಟ್ಟರ್ ಮೈಕ್ ಇಸ್ಕೊಂಡ್ರು. ಭಟ್ರುಗಳು ನೈಟ್ ಅಡ್ಗೆ ಮಾಡಕ್ಕೆ ಪ್ರಿಪರೇಷನ್ ಮಾಡ್ಕೋತಾ ಅಕ್ಕನೇ ದೊಡ್ಡಮ್ಮನ ಪಾತ್ರೆ ಬೆಳಗ್ತಾ ಇದ್ರು. ಅದನ್ನ ವಿಡಿಯೋ ಮಾಡಕ್ ಬಂದೆ ಅಂತ ನೀರ್ ಹೆಚ್ಚೆ ಬಿಟ್ಟು ಪಾತ್ರೆ ತೊಳೆದು ಸಣ್ಣ ಮುಖ ತೊಳ್ಕೊಳ್ಳೋದು ನೋಡಿ ಇವರ ಅವಸ್ಥೆ. ದೊಡ್ಡವರು ಒಂದೊಂದ್ ಕೆಲಸ ಮಾಡ್ತಾ ಇದ್ರೆ ಚಿಕ್ಕವ್ರ ಕೆಲಸ ನೋಡಿ ವಿಶ್ವ ಮೇಲಿಂದ ಕಿತ್ಕಿತ್ ಹಾಕೋದು, ಇವ್ರಿಬ್ರು ಬಾಚ್ಕೊಂಡೋಗಿ ಆ ಕಡೆ ಹಾಕೋದು. ಆಮೇಲೆ ಪಾನಿಪುರಿ ಅವ್ರು ಬಂದ್ರು ಅಂತ ಪಾನಿಪುರಿ ತಿನ್ನ. ನೈಟ್ ಹೋಮ ಪೂಜೆ ಇದೆ, ಇನ್ನು ಯಾರು ರೆಡಿ ಆಗಿರ್ಲಿಲ್ಲ. ರೆಡಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಎಲ್ರಿಗೂ.